ನಂಜನಗೂಡು ನಗರದ ತಾಲೂಕು ಆಡಳಿತ ಭವನದಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಕ್ರಮ ವಹಿಸುವಂತೆ ಈಗಾಗಲೇ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಕುಡಿಯುವ ನೀರಿನ ಸಮಸ್ಯೆ ಇದ್ದಲ್ಲಿ ಪಿಡಿಒ ಮತ್ತು ಗ್ರಾಮೀಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ನಮಗೆ ತಿಳಿಸಬಹುದು. ಈಗಾಗಲೇ ಚುಂಚನಹಳ್ಳಿ, ಕವಲಂದಿ ಭಾಗದಲ್ಲಿ ಪೈಪ್ಲೈನ್ ಕಾಮಗಾರಿಯನ್ನ ನಡೆಸಲಾಗುತ್ತಿದೆ. ಕವಲಂದಿ ಮತ್ತು ಹುಲ್ಲಹಳ್ಳಿ ಹೋಬಳಿಗಳಿಗೆ ಯಾವುದೇ ರೀತಿ ಕುಡಿಯುವ ನೀರಿನ ತೊಂದರೆಯಾಗದಂತೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಎಂದರು. ಕೆಟ್ಟು ನಿಂತಿರುವ ಬೋರ್ವೆಲ್ಗಳನ್ನು ರಿಪೇರಿ ಮಾಡಲಾಗಿದೆ. ದಾಸನೂರು ಮತ್ತು ಕವಲಂದಿ ಭಾಗದಲ್ಲಿ ಗೋಶಾಲೆ ತೆರೆಯಲು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಮೇ ತಿಂಗಳಲ್ಲಿ ಗೋಶಾಲೆ ತೆರೆಯಲು ಸೂಚನೆ ನೀಡಲಾಗಿದೆ. ಜಾನುವಾರುಗಳಿಗೆ ಪಶು ಇಲಾಖೆಯಿಂದ ಸೂಕ್ತ ಚಿಕಿತ್ಸೆ ನೀಡಲು ತಿಳಿಸಿದ್ದು, ರೈತರಿಗೆ ಯಾವುದೇ ರೀತಿ ತೊಂದರೆಯಾದಲ್ಲಿ ನಮಗೆ ತಿಳಿಸಬಹುದು. ಹಾಗೆಯೇ ತಾಲೂಕಿನಲ್ಲಿ ತೆರೆದಿರುವ ಕೊಳವೆ ಬಾವಿಗಳನ್ನು ಮುಚ್ಚುವಂತೆ ತಿಳಿಸಿದ್ದೇವೆ. ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳ ಅನುಮತಿ ಇಲ್ಲದೆ ಬೋರ್ವೆಲ್ಗಳನ್ನು ಕೊರೆಯುವಂತಿಲ್ಲ. ಒಂದು ವೇಳೆ ಅನುಮತಿ ಪಡೆಯದೆ ಕಾನೂನನ್ನ ಉಲ್ಲಂಘನೆ ಮಾಡಿ ಬೋರ್ವೆಲ್ ತೆಗೆಸಿದರೆ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈಗ ಬೋರ್ವೆಲ್ ಏನು ವಿಜಯಪುರದಲ್ಲಿ ಒಂದು ಸಣ್ಣ ಮಗು ಯಾವ ರೀತಿ ಒಂದು 24 ತಾಸು ಒಳಗಡೆ ಸ್ಟ್ರಕ್ ಆಗಿದ್ರು, ಅದೇ ರೀತಿ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿಯಲ್ಲಿ ಆ ಇನ್ಸಿಡೆಂಟ್ ಆಗಬಾರ್ದು. ಇದಕ್ಕೆ ಕಾರಣ ಏನಂದರೆ, ರ್ಯಾಂಪೆಂಟ್ ಆಗಿ ಡ್ರಿಲ್ ಮಾಡಿದ ನಂತರ ಅದನ್ನೇ ಮುಚ್ಚಲಾರದ ಕಾರಣಕ್ಕೆ ಆ ಥರ ಇನ್ಸಿಡೆಂಟ್ಸ್ ಆಗುತ್ತೆ. ಸೊ ಈಗ ಮೇಯ್ನಾಗಿ ಏನಂದರೆ 500 ಮೀಟ್ರ್ ಏನು ಕುಡಿಯೋ ನೀರಿಗಿಂತ ಹೊರಗಡೆ ಅಧಿಕೃತವಾಗಿ ಅಂದರೆ PDO ಮತ್ತು VA ಅವ್ರದ್ದು ಪರ್ಮಿಷನ್ ಮೂಲಕನೇ ನಮಗೆ ಲೈಸೆನ್ಸ್ಡ್ ಬೋರ್ವೆಲ್ ಹೊಡೆಯೋರ್ನಿಂದನೇ ಬೋರ್ವೆಲ್ನ ಹೊಡಿಸ್ಬೇಕು. ಇನ್ ಕೇಸು ಈ ಥರ ಅನಧಿಕೃತವಾಗಿ ನೈಟಲ್ಲಿ ಬೋರ್ವೆಲ್ ಹೊಡಿಸ್ತಾ ಇದ್ದರೆ ಅಥವಾ ಪರ್ಮಿಷನ್ ಇಲ್ಲಾರ್ದಂಗೆ ಸ್ಥಳೀಯ PDO ಮತ್ತು VA ಅವ್ರದ್ದು ಪರ್ಮಿಷನ್ ಇಲ್ಲಾರ್ದಂಗೆ ಹೊಡಿಸ್ತಾ ಇದ್ದರೆ ನಾವು FIR ಬೋರ್ವೆಲ್ ಓನರ್ಸಿಗೂ ಮಾಡ್ತೀವಿ ಮತ್ತು ಯಾರು ಹೊಡಿಸ್ತಾ ಇದ್ದಾರೆ ಅವ್ರ ಮೇಲೆ ಮಾಡ್ತಾಯಿದ್ದೀವಿ. ಇದ್ರ ಮೇಲೆ ನಾವು ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೋತೀವಿ. ಮಾನ್ಯ ಜಿಲ್ಲಾಧಿಕಾರಿಯವರು ತುಂಬ ಸ್ಟ್ರಿಕ್ಟಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ನಾವು ಇದರಲ್ಲಿ ಮುಲಾಜಿಲ್ಲಾರ್ದಂಗೆ ಆ್ಯಕ್ಷನ್ ತೊಗೋತೀವಿ. ಯಾಕಂದರೆ ಈ ಥರ ರ್ಯಾಂಪೆಂಟಾಗಿ ನಡಿಬಾರ್ದು ನಮ್ಮ ತಾಲೂಕಲ್ಲಿ. ಸೊ ಬೋರ್ವೆಲ್ ರಿಲೇಟೆಡ್ ಇಶ್ಯೂಸು ಆಗಲಿ ಈಗ ತುಂಬ ಸೀರಿಯಸ್ ಆಗಿ ನಾವು ಕನ್ಸರ್ನ್ನ ಅಡ್ರೆಸ್ ಮಾಡ್ತೀವಿ. ಸೊ ಈ 3 ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ನಿಗಾ ಇಟ್ಕೊಂಡು, ತುಂಬ ಕಾಳಜಿ ಇಟ್ಕೊಂಡು, ಇದು ಕುಡಿಯೋ ನೀರು ಆಗಲಿ ಅಥವಾ ಬೋರ್ವೆಲ್ ರಿಲೇಟೆಡ್ ಆಗಲಿ ಅಥವಾ ತಾಪಮಾನದ ರಿಲೇಟೆಡ್ ಆಗಲಿ ತುಂಬ ಕಾಳಜಿ ಇಟ್ಕೊಂಡು ನಡ್ಕೋಬೇಕಂತ ನಾನು ಈ ಮೂಲಕ ಕೇಳ್ಕೊತೀನಿ. ಕುಮಾರ್, CTV ನ್ಯೂಸ್, ನಂಜನಗೂಡು.